ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಲಾಗಿದೆ. ಸಿಬಿಐ ತನಿಖೆಗೆ ವಹಿಸಿ ಕೇಂದ್ರ ಸರ್ಕಾರ ಆದೇಶವನ್ನ ನೀಡಿದೆ. ಪ್ರಕರಣದ ಸಂಪೂರ್ಣ ತನಿಖೆಯನ್ನ ಸಿಬಿಐ ನಡೆಸುತ್ತೆ. ರಾಜಸ್ಥಾನದಲ್ಲೇ ಈಗಾಗಲೇ 45ಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಗೆಸ್ ಪೇಪರ್ ಲೀಕ್ನಲ್ಲಿ ಭಾಗಿಯಾದ ಶಂಕೆಯ ಹಿನ್ನೆಲೆಯಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿರುವಂಥದ್ದು. ಪ್ರಶ್ನೆ ಪತ್ರಿಕೆಯ ಪ್ರಿಂಟಿಂಗ್ ಪ್ರೆಸ್ನಲ್ಲೇ ಲೀಕ್ ಆಗಿರುವ ಅನುಮಾನ ಕೂಡ ಇದೆ. ಆ ರಾಜ್ಯಗಳಿಗೆ ಜವಾಬ್ದಾರಿ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಬಹಳ ವರ್ಷಗಳಿಂದ ಇದೆ. ಇದು ಸುಪ್ರೀಂ ಕೋರ್ಟ್ನ ಸೂಚನೆ ಮೇರೆಗೆ ಇಡೀ ದೇಶವ್ಯಾಪ್ತಿ ಒಂದು ಸಮಾನಾಂತರವಾದಂಥ ಒಂದು ಪರೀಕ್ಷೆ ಆಗಬೇಕು. ಎಲ್ಲಿ ಮಕ್ಕಳು ಪ್ರತಿಭಾನ್ವಿತ ಮಕ್ಕಳಿಗೆ ಅವಕಾಶ ಸಿಗಬೇಕು ಅಂತಕ್ಕಂಥ ಸದುದ್ದೇಶದಿಂದ ಮಾಡಿರ್ತಕ್ಕಂಥ. ಆದರೆ ಇವತ್ತು ಇಡೀ ದೇಶವ್ಯಾಪ್ತಿ ಪರೀಕ್ಷೆ ಮಾಡುವಂಥದ್ದಕ್ಕೆ ಕಷ್ಟ ಆಗ್ತಾ ಇದೆ. ಕಾರಣ, ಯಾವ ರಾಜ್ಯಗಳಲ್ಲಿ 12ನೇ ತರಗತಿ 12th ಗ್ರೇಡ್ ಅದರ ಪರೀಕ್ಷೆಯ ಫಲಿತಾಂಶ ಏನಿದೆ ಅಥವಾ ಏನು ಅಂಕಗಳಿದಾವೆ ಅದನ್ನ ನೀವು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ನೀಟ್ಗೆ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಬರೀ ನೀಟ್ನ ಒಂದು ಅಂಕಗಳನ್ನು ಮಾತ್ರ ನೀವು ಪ್ರವೇಶಾತಿಗೆ ಪರಿಗಣಿಸ್ತೀರ. ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಇವತ್ತು 12ನೇ ತರಗತಿ ಓದ ನಂತರ ಮೆಡಿಕಲ್ ಸೀಟ್ ಸಿಕ್ಲಿಲ್ಲ, ವೈದ್ಯಕೀಯ ಸೀಟ್ ಸಿಕ್ಲಿಲ್ಲ ಅಂತ ಹೇಳಿ 1 ವರ್ಷ ಅವರು ಕೋಚಿಂಗ್ ಕ್ಲಾಸು ಮತ್ತು ಬೇರೆ ಬೇರೆ ಕಡೆ ಹೋಗಿ ಅವರು ಇದನ್ನ ಏನಾದರೂ ಮಾಡಿ ನಾವು ಮತ್ತೆ ಪರೀಕ್ಷೆ ಬರೆದು ನಾವು ನೀಟ್ ಒಳ್ಳೆ ಅಂಕ ಪಡೆದು ಸೀಟ್ ಗಿಟ್ಟಿಸಬೇಕು ಅಂತಕ್ಕಂಥ ಪ್ರಯತ್ನ. ಈ ಒತ್ತಡಗಳು ಇರುವಂತ ಕಾರಣದಿಂದ ಬಹಳಷ್ಟು ಜನ ಇವತ್ತು ಸಮಾಜದಲ್ಲಿ ನಮ್ಮ ವ್ಯವಸ್ಥೆಯನ್ನ ದುರುಪಯೋಗ ಪಡ್ಕೊಳ್ತಕ್ಕಂಥ ಮತ್ತು ಇದರಿಂದ ಹಣ ಗಳಿಸ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಜನರ ಸಂಖ್ಯೆ ಬಹಳಷ್ಟಿದೆ. ಅಂತವರು ನೀವು ಎಷ್ಟೇ ಮುಂಜಾಗ್ರತಾ ಕ್ರಮಗಳು, ಎಷ್ಟೇ ನೀವು ಏನೋ ಒಂದು ಪ್ರಿವೆಂಟಿವ್ ಮೆಷರ್ಸ್ ಅಥವಾ ಸೆಕ್ಯೂರಿಟಿ ಏನೋ ಆಂಗಲ್ಸ್ ಎಲ್ಲ ನೀವು ಪರಿಗಣಿಸಿ ನೀವು ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಹಣಕ್ಕೆ ಆಸೆ ಬಿದ್ದು ಅದನ್ನ ಸೋರಿಕೆ ಮಾಡುವಂತದಕ್ಕೆ ವ್ಯವಸ್ಥೆಯಲ್ಲೇ ಸಹಕಾರ ಮಾಡ್ತಕ್ಕಂಥವರ ಸಂಖ್ಯೆ ಕೂಡ ಇವತ್ತು ಇದೆ. ಇದಕ್ಕೆ ನಾವು ಅದನ್ನ ತಪ್ಪಿಸುವಂತದಕ್ಕೆ ಸಾಧ್ಯ ಆಗತ್ತೆ ಅಂತ ಅಥವಾ ಆಗಲ್ಲ ಅಂತಕ್ಕಂಥ ಮಾತು ಬಗ್ಗೆ ನಾನು ಚರ್ಚೆ ಮಾಡಲ್ಲ ಈಗ. ಆದ್ರೆ ಇದು ಪದೇ ಪದೇ ಮರುಕಳಿಸ್ತಾ ಇರೋದ್ರಿಂದ ಲಕ್ಷಾಂತರ ಜನ ಇವತ್ತು 22,05,000 ಜನ ಇವತ್ತು ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಎಷ್ಟು ಒತ್ತಡಕ್ಕೆ ಸಿಲುಕಿರ್ತಾರೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕು. ಪರೀಕ್ಷೆ ಬರೆಯೋದು ಸುಲಭದ ವಿಚಾರ ಅಲ್ಲ. ಕೆಲವರು PUC ಮಾಡಿ ಅಥವಾ 12th ಗ್ರೇಡ್ ಮಾಡಿ ತಕ್ಷಣ ಪರೀಕ್ಷೆಗೆ ಹಾಜರಾಗಿರ್ತಾರೆ. ಅಷ್ಟೇ ಸಂಖ್ಯೆಯ ಜನ 1 ವರ್ಷ ಕೈ ಬಿಟ್ಟು ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿಕೊಂಡು ಅವರ ಪೋಷಕರು ಇಲ್ಲ ನಾನು ಮೆಡಿಕಲ್ ಸೇರಲೇಬೇಕು, ನಾನು ವೈದ್ಯಕೀಯ ಸಂಬಂಧಿತ ಕೋರ್ಸ್ ಮಾಡಲೇಬೇಕು ಅಂತಕ್ಕಂಥ ಒಂದು ಒತ್ತಡವನ್ನ ಪೋಷಕರ ಮೇಲೆ ಹಾಕಿ ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟು ಇವತ್ತು ಅವರು ಪರೀಕ್ಷೆ ಬರೆಯುವಂಥದ್ದು ಆ ಒತ್ತಡ ಇಲ್ಲದೇ ಪರೀಕ್ಷೆ ಬರೆಯೋದಿಲ್ಲ. ಅವರು ಮತ್ತೊಮ್ಮೆ ಇವಾಗ ಅವರಿಗೆ ಪರೀಕ್ಷೆ ಬರೀಬೇಕು ಅಂದ್ರೆ ಅವರ ಮಾನಸಿಕವಾಗಿ ಎಷ್ಟು ಅವರಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ಅದರಿಂದ ಇದು ಕೇಂದ್ರ ಸರ್ಕಾರ ಇವತ್ತು ಇದರ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ರಾಜಸ್ಥಾನದಲ್ಲಿ ಆಗಿರ್ತಕ್ಕಂಥದ್ದು ಇದೇ ಬಿಜೆಪಿಯ ಆಡಳಿತ ಇರ್ತಕ್ಕಂಥ ಒಂದು ರಾಜ್ಯ. ಎಲ್ಲಿ ಯಾರು ಲೋಪ ಮಾಡಿದ್ರು ರಾಜ್ಯ ಸರ್ಕಾರದ ವ್ಯವಸ್ಥೆಯಲ್ಲಿ ಲೋಪ ಆಯ್ತಾ ಇಲ್ಲ ಈ NTA ವ್ಯವಸ್ಥೆಯಲ್ಲಿ ಅದಕ್ಕೆ ಗೊತ್ತಿರ್ತಕ್ಕಂಥವರೇ ಇದನ್ನ ಲೋಪ ಎಸಗಿದಾರ ಅಂತಕ್ಕಂಥದ್ದಾಗಬೇಕು. ಇದು ಒಂದು ಭಾಗ, ಇದು ತನಿಖೆ ಆಗಬೇಕು. ಮತ್ತೊಂದು CBI ತನಿಖೆ ಮಾಡ್ತದೆ. ಆದ್ರೆ ಇದು ಎಷ್ಟು ಸಾರಿ ಇದೇ ರೀತಿ ಮುಂದುವರಿಬೇಕು ಅಂತಕ್ಕಂಥದ್ದು ಇವತ್ತು ಚರ್ಚೆ ಮಾಡಬೇಕಾದಂತ ವಿಚಾರ. ಇದು ನಾನು ಹೇಳುವಂತದ್ದು ದೇ ಶುಡ್ ಬಿ ಅ ನ್ಯಾಷನಲ್ ಡಿಬೇಟ್. ಇದು ರಾಷ್ಟ್ರೀಯ ಮಟ್ಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಸರ್ವೋಚ್ಚ ನ್ಯಾಯಾಲಯದ ಸೂಚನೆ ಮೇರೆಗೆ ಆಗಿರ್ತಕ್ಕಂಥದ್ದು. ಸರ್ವೋಚ್ಚ ನ್ಯಾಯಾಲಯ ಸೋಮೋಟೋ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಎಲ್ಲರ ಅಭಿಪ್ರಾಯಗಳು ಕೇಳಬೇಕು. ಈ ವ್ಯವಸ್ಥೆ ಕೇಂದ್ರೀಕೃತ ವ್ಯವಸ್ಥೆ ಇರಬೇಕಾ, ವಿಕೇಂದ್ರೀಕೃತ ವ್ಯವಸ್ಥೆ ಇರಬೇಕಾ ಅಂತಕ್ಕಂಥದ್ರ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಗಮನ ಕೊಟ್ರೆ ಬಹುಶಃ ಇದಕ್ಕೆ ಒಂದು ಪರಿಹಾರ ಸಿಗ್ಬೋದು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಸರ್, ಈಗ ಈ ವಿದ್ಯಾರ್ಥಿ ಮತ್ತೆ ಮರು ನೋಂದಣಿ ಮಾಡ್ಕೊಳ್ಳೋ ಪ್ರಕ್ರಿಯೆಗಳು ಅಥವಾ ಅವ್ರಿಗೊಂದಷ್ಟು ಏನಾದರೂ ಸಲಹೆ ಕೊಡುವಂಥದ್ದು ಏನಾಗಿದೆ ನೋಡಿ. ಈಗ ವಿದ್ಯಾರ್ಥಿಗಳು ಮತ್ತೊಮ್ಮೆ ಪರೀಕ್ಷೆ ಬರೀಲೇಬೇಕು. ಇದು ಈಗ ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ್ಮೇಲೆ ಅದು ಪೂರ್ತಿ ಆ ಒಂದು ಪರೀಕ್ಷೆನೇ ಅದು ಒಂದು ರೀತಿ ನಲ್ ಅಂಡ್ ವೈಡ್, ಅದು ಇನ್ವ್ಯಾಲಿಡ್ ಆಗುತ್ತೆ. ಅದಕ್ಕಂದ್ರೆ ನೀವು ಪಾರದರ್ಶಕವಾಗಿ ಒಂದು ಪರೀಕ್ಷೆ ನಡೆದಿಲ್ಲ ಅಂತ ಹೇಳಿದಾಗ ಅದನ್ನ ಯಾರು ಒಪ್ಪೋದಿಲ್ಲ, ಯಾವ ವಿದ್ಯಾರ್ಥಿನೂ ಒಪ್ಪೋದಿಲ್ಲ. ಅದರಿಂದ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಪರೀಕ್ಷೆ ಬರೆಯುವಂಥದ್ದು ತಪ್ಪಿದ್ದಲ್ಲ. ನಾನು ಅವರಿಗೆ ಸಲಹೆ ಕೊಡುವಂಥದ್ದು ಇಷ್ಟೇ, ನಿಮ್ಮ ತಪ್ಪು ಅಲ್ಲದೇ ಇದ್ರೂ ಸಹ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಲೋಪ, ಆ ಲೋಪವನ್ನ ಮತ್ತೆ ನಾವು ಹಾಗೆ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರಿ ಮಾಡಬೇಕು ಅಂದ್ರೆ ಮತ್ತೊಮ್ಮೆ ಪರೀಕ್ಷೆ ಬರೀಲೇಬೇಕು.
ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ತಮ್ಮ ಶ್ರಮ ಬಹಳಷ್ಟು ಇದೆ ಇದರಲ್ಲಿ. ತಾವು ಅದೇ ರೀತಿಯಾದಂಥ ಒಂದು ಉತ್ಸಾಹದಲ್ಲಿ ಏನು ಮೊದಲನೇ ಒಂದು ಪರೀಕ್ಷೆ ಉತ್ಸಾಹದಲ್ಲಿ ಬರೆದಿದ್ರಿ, ಅಷ್ಟೇ ಉತ್ಸಾಹದಲ್ಲಿ ಯಾವುದೇ ಒತ್ತಡಕ್ಕೆ ಒತ್ತಡಕ್ಕೆ ಒಳಗಾಗ್ದಿರಾ ತಾವು ಪರೀಕ್ಷೆಯನ್ನ ಯಶಸ್ವಿಯಾಗಿ ಬರೀರಿ ಅಂತಕ್ಕಂಥದ್ದನ್ನ ನಾನು ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.